ಹಾಯ್ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಇದ್ವಿಗೌಡಾಸ್ ವ್ಲಾಗ್. ನಾನಿವತ್ತು ಸೂಪರ್ ಸಾಫ್ಟ್ ಮತ್ತು ಸ್ಪಾಂಜಿಯಾಗಿ ಇಡ್ಲಿ ಹೆಂಗೆ ಮಾಡೋದು, ಮತ್ತು ಇಡ್ಲಿ ಬರೀ ಕಾರ್ಬ್ಸ್ ಇರುತ್ತೆ ಅಂತ ಹೇಳ್ತಾರಲ್ವ, ಸೊ ಅದಕ್ಕೆ ಅದರಲ್ಲಿ ಜಾಸ್ತಿ ಪ್ರೋಟೀನ್ಸ್ ಆ್ಯಡ್ ಮಾಡೋದು ಹೆಂಗೆ ಮತ್ತು ಗ್ರೀನ್ಸ್ ಎಲ್ಲ ಬ್ಯಾಲೆನ್ಸ್ ಮಾಡೋದು ಹೆಂಗೆ ಇಡ್ಲಿ ಮಾಡಿದಾಗ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 2 ಗ್ಲಾಸ್ ಅಕ್ಕಿ ಮತ್ತು ಒಂದು 3/4 ಗ್ಲಾಸ್ ಉದ್ದಿನಬೇಳೆ, 1/4 ಗ್ಲಾಸು ಸಬ್ಬಕ್ಕಿ, 2 ಸ್ಪೂನು ಎಲ್ಲೋ ತೊಗರಿಬೇಳೆ, 2 ಸ್ಪೂನ್ ಆರೆಂಜ್ ತೊಗರಿಬೇಳೆ, 2 ಸ್ಪೂನು ಹೆಸರು ಬೇಳೆ ಮತ್ತು ಒಂದು ಇಡೀ ಅವಲಕ್ಕಿ ಹಾಕ್ಕೊಂಡು 8 ಅವರ್ಸ್ ನೆನೆಸ್ಕೊಂಡು ರುಬ್ಬಿಟ್ಟು ಒಂದು ಇಡೀ ನೈಟು ಫರ್ಮೆಂಟ್ ಆಗೋಕೆ ಇಟ್ಟಿದ್ದೆ. ನಾನು ರಾತ್ರಿನೇ ಉಪ್ಪು ಮಿಕ್ಸ್ ಮಾಡಿ ಇಡಲ್ಲ, ಬೆಳಗ್ಗೆ ಉಪ್ಪು ಮಿಕ್ಸ್ ಮಾಡ್ಕೊತೀನಿ ಬ್ಯಾಟರ್ಗೆ. ನಾನಿಲ್ಲಿ ಸೋಡಾ ಏನೂ ಕೂಡ ಯೂಸ್ ಮಾಡ್ತಾ ಇಲ್ಲ. ಮತ್ತು ಇಡ್ಲಿ ಸಾಂಬಾರ್ಗೆ ಅಂದ್ಬಿಟ್ಟು 1 ಕಪ್ಪು ಆರೆಂಜ್ ಬೇಳೆ, 1 ಕಪ್ ಎಲ್ಲೋ ತೊಗರಿಬೇಳೆ ಹಾಕ್ಕೊಂಡು ನೀಟಾಗಿ ತೊಳ್ಕೊಂಡು ಅದಕ್ಕೆ 3 ಮೀಡಿಯಮ್ ಸೈಜು ಈರುಳ್ಳಿ, 2 ಟೊಮೊಟೊ ಮತ್ತು 1 ಫುಲ್ ಬೆಳ್ಳುಳ್ಳಿ ಹಾಕ್ಕೊಂಡು ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು 3 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಬೇಳೆ ಫುಲ್ಲು ಸಾಫ್ಟ್ ಆಗಬೇಕು, ಆ ಥರ ಬೇಯಿಸ್ಕೊಬೇಕು ಬೇಳೆನ. ಬೇಳೆ ಕೂಗಾದ್ಮೇಲೆ ತಣ್ಣಗಾಗಕ್ಕೆ ಇಟ್ಬಿಟ್ಟು ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಸಾಸಿವೆ, ಕರಿಬೇವು ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಫುಲ್ ಕಟ್ಟು ಮೆಂತ್ಯ ಸೊಪ್ಪನ್ನ ಕ್ಲೀನ್ ಮಾಡಿಕೊಂಡು ಸಣ್ಣದಾಗಿ ಹೆಚ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಮೆಂತ್ಯ ಸೊಪ್ಪನ್ನ ಒಗ್ಗರಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೀವು ಮೆಂತ್ಯ ಸೊಪ್ಪು ಇಲ್ಲಾಂದರೆ ಪಾಲಕ್ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಏನು ಬೇಕಾದರೂ ಯೂಸ್ ಮಾಡ್ಬೋದು. ಮೆಂತ್ಯ ಸೊಪ್ಪು ಹಾಕಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಟೇಸ್ಟು. ಅದು ಸ್ವಲ್ಪ ಕಹಿ ಅನಿಸುತ್ತೆ ನೋಡಿ, ಅದನ್ನು ನೀಟಾಗಿ ಒಗ್ಗರಣೆಯಲ್ಲೇ ನಾವು ಹುರ್ಕೊಬೇಕು. ಅದನ್ನು ಬೇಯಕ್ಕೆ ಇಟ್ಬಿಟ್ಟು ಈ ಕಡೆ ಇಡ್ಲಿ ಮಾಡೋದಕ್ಕೆ ಅಂದ್ಬಿಟ್ಟು ನೀರು ಕುದಿಯೋಕೆ ಇಟ್ಕೊತಾ ಇದ್ದೀನಿ. ಅದು ಫ್ರೈ ಆಗೋಷ್ಟರಲ್ಲಿ ಇದು ಆಗುತ್ತೆ ಅಂದ್ಬಿಟ್ಟು ಮತ್ತು ಇಡ್ಲಿ ಪಾತ್ರೆಗೆಲ್ಲ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಅದಾಗೋಷ್ಟರಲ್ಲಿ ಆ ಕಡೆ ಸೊಪ್ಪು ಕೂಡ ಫ್ರೈ ಆಗಿರುತ್ತೆ. ಅದಕ್ಕೆ 2 ಸ್ಪೂನ್ ಹುಳಿ ಸಾಂಬಾರು ಪುಡಿ ಇರುತ್ತಲ್ಲ, ಅದನ್ನು ನೀರಲ್ಲಿ ಕಲಿಸ್ಕೊಂಡು, ಅಂದರೆ ಗಂಟಾಗಬಾರ್ದು ಅಂತ ಅಷ್ಟೇ, ಫ್ರೈ ಆಗಿರೋಂಥ ಸೊಪ್ಪಿಗೆ ಸೇರಿಸ್ಕೊಂಡು ಒಂದು ಕುದಿ ಬಸ್ಕೊಬೇಕು. ಆ ಕಡೆ ಸಾಂಬಾರು ಪುಡಿ ಕುದಿಯೋ ಅಷ್ಟರಲ್ಲಿ ನಾವು ಈ ಕಡೆ ಇಡ್ಲಿ ಬೇಯಕ್ಕೆ ಇಟ್ಕೊಳ್ಳೋಣ ಅಂದ್ಬಿಟ್ಟು ನಾನು ಇಡ್ಲಿ ಪಾತ್ರೆಗೆಲ್ಲ ಬ್ಯಾಟರ್ನ ಫಿಲ್ ಮಾಡಿಕೊಂಡು ಬೇಯೋದಕ್ಕೆ ಇಡ್ತಾಯಿದ್ದೀನಿ. ಮಿನಿ ಇಡ್ಲಿಗಳಂದರೆ ಮಕ್ಳಿಗಂತ ಇಡ್ತಾಯಿದ್ದೀನಿ, ನಾರ್ಮಲ್ ಇಡ್ಲಿ ನಮಗೆ ಅಂತ ಮಾಡ್ಕೊತಾ ಇದ್ದೀನಿ. ಮಕ್ಳಿಗೆ ಆ ಥರ ಎಲ್ಲ ಪುಟ್ಟಿಗಿರೋದು ಕೊಟ್ಟರೆ ಇಷ್ಟ ಆಗುತ್ತೆ ಅಂತ. ನಾವಿಲ್ಲಿ ಒಂದು 8 to 10 ಮಿನಿಟ್ಸ್ ಬೇಯಿಸ್ಕೊಳ್ಳೋಣ, ಸಾಕಾಗುತ್ತೆ ಇಡ್ಲಿನ. ಇಡ್ಲಿ ಬೇಯಕ್ಕೆ ಇಟ್ಬಿಟ್ಟು ಈ ಕಡೆ ಸಾಂಬಾರು ಪುಡಿ ಕುದೀತಿರುತ್ತೆ ನೋಡಿ, ಅದಕ್ಕೆ ಆವಾಗಲೇ ಬೇಳೆ, ಟೊಮೊಟೊ, ಈರುಳ್ಳಿ ಎಲ್ಲ ಕೂಗಕ್ಕೆ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ ಸಾಂಬಾರ್ದು ಖಾರ ಸ್ವಲ್ಪ ಕಮ್ಮಿ ಆಯಿತು ಅಂದ್ಬಿಟ್ಟು ಇನ್ನು ಸ್ವಲ್ಪ ಮಸಾಲೆ ಸೇರಿಸ್ಕೊತಾ ಇದ್ದೀನಿ. ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋಕ್ಕೆ ಬಿಡಬೇಕು. ಒಂದು ಕುದಿ ಬಂದಾದಮೇಲೆ ನಿಮಗೆ ರುಚಿಗೆ ಎಷ್ಟು ಬೇಕು ಉಪ್ಪು ಅಷ್ಟನ್ನು ಹಾಕ್ಕೊಂಡು ಮತ್ತೆ ಒಂದು 10 to 15 ಮಿನಿಟ್ಸು ಬೇಯಿಸ್ಕೋಬೇಕು. ಸಾಂಬಾರು ಎಷ್ಟು ಚೆನ್ನಾಗಿ ಕುದಿ ಬರುತ್ತೋ ಅಷ್ಟು ಟೇಸ್ಟು ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಆ ಕಡೆ ಸಾಂಬಾರು ಬೇಯೋದಕ್ಕೆ ಇಟ್ಬಿಟ್ಟು ಈ ಕಡೆ ಇಡ್ಲಿ ಆಗಿದೆ, ನೋಡೋಣ ಇಡ್ಲಿ ಬೆಂದಿದೆಯಾ ಇಲ್ವಾ ಅಂತ. ಇಡ್ಲಿ ಬೆಂದಿದೆ. ಒಂದು 8 to 10 ಮಿನಿಟ್ಸ್ ಇಡ್ಲಿ ಬೆಂದಾದ್ಮೇಲೆ ಏನು ಮಾಡಬೇಕಂದ್ರೆ ನಾವು ಆವಾಗಲೇ ತೆಗಿಬಾರ್ದು. ಒಂದು 3 to 4 ಮಿನಿಟ್ಸು ಆ ಬಿಸಿ ಇದರಲ್ಲೇ ಮುಚ್ಚಿ ಇಡಬೇಕು. ಆವಾಗ ಇಡ್ಲಿ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ನೀವು ಇಡ್ಲಿ ಪಾತ್ರೆಯಿಂದ ತೆಗಿಯೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಆರೋದಕ್ಕೆ ಬಿಡಬೇಕು, ಇಲ್ಲಾಂದರೆ ಬಿಸಿಲೇ ತೆಗೆದ್ರೆ ಪಾತ್ರೆಗೆ ಹಂಗೆ ಅಂಟ್ಕೊಳ್ಳುತ್ತೆ. ನಾನು ನನ್ನ ಮಗಳ ಲಂಚ್ ಬಾಕ್ಸ್ಗೆ ಅಂತ ಪಪ್ಪಾಯ ಮತ್ತು ಕ್ಯಾರೆಟು ಇಡ್ಲಿ ಹಾಕ್ತಾಯಿದ್ದೀನಿ ನೋಡಿ. ಇಡ್ಲಿ ಎಷ್ಟು ಸ್ಪಾಂಜಿಯಾಗಿ ಎಷ್ಟು ಸಾಫ್ಟಾಗಿ ಆಗಿದೆ ಅಂತ. ಬರೀ ಕಾರ್ಬ್ಸ್ ಅಷ್ಟೆಲ್ಲ ಪ್ರೋಟೀನ್ಸು ಮತ್ತು ಗ್ರೀನ್ಸು ಎಲ್ಲ ಸೇರ್ಕೊಂಡಿದೆ. ಮತ್ತು ಬೇಳೆ ಸಾಂಬಾರು ಮಾಡಿದ್ದೀವಿ, ಅದರಲ್ಲೂ ರಿಚ್ ಇನ್ ಪ್ರೋಟೀನ್ಸ್ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಇಷ್ಟ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಅದು ಅಲ್ಲದೆ ಚಳಿಗಾಲದಲ್ಲಿ ಈ ಥರ ಪ್ರೋಬಯೋಟಿಕ್ಸ್ ಫುಡ್ಸ್ ಎಲ್ಲ ತೊಗೊಳೋದ್ರಿಂದ ಗಟ್ಟೆಯಲ್ಲಿ ಚೆನ್ನಾಗಿರುತ್ತೆ. ಅಂದರೆ ರಾತ್ರಿ ಫರ್ಮೆಂಟ್ ಆಗೋಕೆ ಇಟ್ಟು ಬೆಳಗ್ಗೆ ತಿಂತೀವಲ್ಲ, ಆ ಫುಡ್ಸಿಂದ ಗಟ್ಟೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಎಕ್ಸ್ಪೆಷಲಿ ಚಳಿಗಾಲದಲ್ಲಿ ಮೊಸರು ತಿನ್ನಬಾರ್ದು ಅಂತಾರೆ, ಬಟ್ ಮೊಸರು, ದೋಸೆ, ಇಡ್ಲಿ ಎಲ್ಲ ಚಳಿಗಾಲದಲ್ಲಿ ತಿಂದರೆ ತುಂಬಾ ಒಳ್ಳೆಯದು. ಮತ್ತು ನನ್ನ ಲಂಚ್ಗೆ ಮತ್ತು ಡಿನ್ನರ್ಗೆ ಅಂದ್ಬಿಟ್ಟು ಸೈಡ್ಸ್ಗೆ ಏನಾದರೂ ಬೇಕು ಅಂದ್ಬಿಟ್ಟು ಇಲ್ಲಿ ಪನ್ನೀರ್ ತವಾ ಫ್ರೈ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಮೊಸರು, ಜೀರಿಗೆ ಪುಡಿ, ಮೆಣಸಿನ ಪುಡಿ, ಸ್ವಲ್ಪ ಗರಂ ಮಸಾಲ, ಧನಿಯಾ ಪುಡಿ, ಚಿಲ್ಲಿ ಪೌಡ್ರು, ಉಪ್ಪು, ಅರಿಶಿನ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಪನ್ನೀರ್ ತೊಗೊಂಡಿಲ್ಲ, ಟೋಫು ತೊಗೊಂಡಿದ್ದೀನಿ. ಅದು 200 ಗ್ರಾಮ್ ಟೋಫು. ಅದನ್ನು ನೀಟಾಗಿ ಅದರಲ್ಲಿ ಅದ್ಬಿಟ್ಟು ಒಂದು 30 ಮಿನಿಟ್ಸ್ ಮ್ಯಾರಿನೇಟ್ ಮಾಡೋಕ್ಕಿಡೋಣ. ಪನ್ನೀರ್ಗೂ ಟೋಫುಗೂ ಏನು ಡಿಫ್ರೆನ್ಸ್ ಅಂದರೆ, ಪನ್ನೀರ್ನ ಹಾಲಿಂದ ಮಾಡ್ತಾರೆ, ಟೋಫುನ ಸೋಯಾಬೀನ್ ಕಾಳಿಂದ ಮಾಡ್ತಾರೆ. ಹಾಲನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅದರಿಂದ ಮಾಡ್ತಾರೆ. ಯಾರು ವೀಗನ್ಸ್ ಇರ್ತಾರೆ, ಡೈರಿ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡಲ್ಲ ನೋಡಿ, ಅವರು ಇದನ್ನು ಪ್ರೋಟೀನ್ಸ್ಗೆ ಅಂತ ತೊಗೊತಾರೆ. ಅದು ಮ್ಯಾರಿನೇಟ್ ಆದಮೇಲೆ ನಮಗೆ ತುಪ್ಪ, ಬೆಣ್ಣೆ, ಎಣ್ಣೆ ಏನು ಬೇಕು ಒಂದು 2 ಸ್ಪೂನ್ ಹಾಕ್ಕೊಂಡು 2 ಸೈಡು ಒಂದೊಂದು 2 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಪನ್ನೀರ್ ತವಾ ಫ್ರೈ ರೆಡಿ ಆಗುತ್ತೆ. ಇದೇ ಥರ ಹೆಲ್ದಿ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ. ಥ್ಯಾಂಕ್ ಯು.